ಸಾಕಾಯ್ತು. ಸಾಕಾಗೋಯ್ತು ಈ ಮನೇಲಿ ಕೆಲ್ಸ ಮಾಡಿ ಮಾಡಿ. ಚಿನ್ನಿ, ನಾವೀಗ ಅಜ್ಜಿ ರೂಮ್ನ್ಯಾಗ ಬಂದು ಕುಂತೀವಲ್ಲ, ಅವ್ರೇನಾದ್ರೂ ಬಂದ್ರ? ಅಯ್ಯ, ಆ ಅಜ್ಜಿ ಈ ರೂಮ್ ಬಿಟ್ಬಿಟ್ಟು ಮಿಕ್ಕಿದ ಕಡೆ ಎಲ್ಲ ಓಡಾಡ್ತಾ ಇರುತ್ತೆ. ಅದಕ್ಕೆ ಒಂದ್ 5 ನಿಮಿಷ ಇಲ್ಲಿ ಕುತ್ಕೊಂಡು ಹೋಗೋಣ ಅಂತ ಬಂದಿದ್ದು. ಚಿನ್ನಿ, ನಮ್ಮ ಬಾಳ ಯಾಕೆ ಹಿಂಗಾಗೋತು? ಅರಮನೆಯಾಗಿರೋರು ಗುಡಿಸ್ಲಾಗಿರುವಂಗಾತು, ಗುಡಿಸ್ಲಾಗಿರೋರು ಅರಮನೆಯಾಗಿರುವಂಗಾತು. ಇದನ್ನೆಲ್ಲ ನಾ ಸಿನಿಮಾದಾಗ ನೋಡ್ತಿದ್ದೆ. ಈಗ ನಮ್ ಜೀವನದಾಗ ಇದು ನಡ್ಯಾಕತ್ತೈತಲ್ಲ. ಊಟ ಹಾಕಾಕೊಬ್ರು, ತಾಟ್ ತೊಳ್ಯಾಕೊಬ್ರು, ನೆಲ ವರ್ಸಾಕೊಬ್ರು, ಎಲ್ಲಾ ಬಟ್ಟಿ ಇಸ್ತ್ರಿ ಮಾಡಾಕೊಬ್ರು. ಎಷ್ಟ ಆಳುಗಳು ಈಗ ಈ ಮನಿಯೊಳಗ ಆ ಎಲ್ಲಾ ಕೆಲ್ಸಾನು ನಾವ ಮಾಡ್ಬೇಕಾಗೈತಿ. ನಮ್ಗಿಂತ ಪರಿಸ್ಥಿತಿ ಬರುತ್ತೆ ಅಂತ ನಾನ್ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಆದ್ರ ನನಗ್ ಗೊತ್ತಿತ್ತು, ಬೇರೆದವ್ರಿಗೆ ಅನ್ನ ತಿನ್ಸಿದ್ರ ಆ ದೇವ್ರು ನಮಗ ಅನ್ನ ಕೊಡ್ತಾನ, ಬೇರೆದವ್ರಿಗೆ ಮಣ್ಣು ತಿನ್ಸಿದ್ರ ಆ ದೇವ್ರು ನಮಗೂ ಮಣ್ಣು ತಿನ್ನಿಸ್ತಾನ. ಒಂದ್ ಕಾಲ್ದಾಗ ಇಬ್ರು ಸೇರ್ಕೊಂಡು ಊರಾಗಿರೋರ್ಗೆಲ್ರಿಗೂ ಮಣ್ಣು ತಿನ್ನಿಸ್ತಾ ಇದ್ರಿ. ಈಗ ನಿಮ್ ಜೊತೆ ಸೇರ್ಕೊಂಡು ನಾನು ಮಣ್ಣು ತಿನ್ನಾಕತ್ತೀನಿ. ಅವಾಗ ದಿನಕ್ 3 ಹೊತ್ತು ಊಟ ಮಾಡ್ಕೊಂಡು 2 ಹೊತ್ತು ಬಟ್ಟೆ ಬದಲಾಯಿಸ್ಕೊಂಡು ಸೆಂಟ್ ಹೊಡ್ಕೊಂಡ್ ತಿರುಗ್ತಿದ್ದಾಗ ನಾವು ಮಣ್ಣು ತಿನ್ನಿಸ್ತಾ ಇದ್ದಿದ್ ನಿನ್ ಗೊತ್ತಾಗ್ಲಿಲ್ವಾ? ಈಗ ವೇದಾಂತಿ ತರ ಮಾತಾಡ್ತಾನೆ. ಆ ಅಜ್ಜಿಗೆ ಎಲ್ಲಿ ಕೇಳಿಸುತ್ತೋ ಅಂತ ನಾವ್ ನಿಧಾನಕ್ ಮಾತಾಡ್ತಾ ಇದ್ರೆ ನೀನ್ ಜೋರಾಗಿ ಮಾತಾಡ್ತೀಯಾ? ಆವಾಗ ನಾ ಬುದ್ಧಿ ಹೇಳಿದ್ರ ನೀವ್ ಕೇಳ್ತಿದ್ರೆ ನನ್ನ ಮನೆಯಿಂದ ಓಡಿಸ್ಬಿಡ್ತಿದ್ರಿ. ಅದಕ್ಕ ನೀವೇನು ಮಾಡಿದ್ರು ಅದು ತಪ್ಪು ಅಂತ ನನಗೆ ಗೊತ್ತಿದ್ರು ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತಿದ್ದೆ ಅಷ್ಟ. ಈಗ್ಲೂನು ಬಾಯಿ ಮುಚ್ಕೊಂಡ್ ಸುಮ್ನೆ ಇರು. ಏನೋ ನೀನೊಬ್ಬ ಸತ್ಯ ಹರಿಶ್ಚಂದ್ರ, ನಾವೆಲ್ಲ ಕಳತನಕ್ ಬಂದಿದೀವಿ ಅನ್ನೋ ತರ ಮಾತಾಡ್ಬೇಡ. ಎಲ್ಲ ಒಂದೇ ಕಾಡಲ್ಲಿ ಇದ್ದಿದ್ ನರಿಗಳು ನಾವು. ಮಹಾರಾಣಿ ತರ ಇದ್ದೋಳ್ ನಾನು. ನಾನೇ ಬಾಯಿ ಮುಚ್ಕೊಂಡ್ ಕೂತಿದ್ದೀನಿ. ನಾನೇ ಸಾಕಿದ್ ನಾಯಿ ಹೆಂಗ್ ಬೊಗಳ್ತಿದೆ ನೋಡು. ಏ ಪಾಲ್ಗುಣಿ, ಮಣಿ, ಎಲ್ಲಿದ್ದೀರಾ? ನಾನ್ ಮನೆಯೆಲ್ಲ ಹುಡುಕಿದ್ರೆ ನನ್ ರೂಮಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಏ ಕಳ್ಳ, ನನ್ ರೂಮಲ್ಲಿ ಏನ್ ಕದಿಯಕ್ ಬಂದೇನೋ? ಇಲ್ರಿ ಅವರ, ಇವ್ರೇನಾರ ಕದಿತಾರಂತ ನೋಡಕ್ ಬಂದಿದ್ದೆ. ಅದ್ ಸರಿ, ನೀವೆಲ್ಲ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಕೆಲ್ಸ ಮಾಡೋದ್ ಬಿಟ್ಟು ಆರಾಮಾಗಿ ಇಲ್ಲಿ ಬಂದ್ ಕೂತಿದ್ದೀರಾ? ಪಾಪ, ಯಾಕೆ ಕೂತ್ಕೊಳಕ್ ಹೋದ್ರಿ? ಮಲ್ಕೋಬೇಕಾಗಿತ್ತು, ಬೆಡ್ ಇದೆಯಲ್ಲ. ಚಿನಿ, ಒಂದಲ್ಲ ಒಂದಿನ ಈ ಅಜ್ಜಿಗೆ ನಾನಾ ಮೆಣಸಿನಕಾಯಿ ಹೊಗೆ ಹಾಕ್ಬಿಡ್ತೀನಿ. ಬೇಡ ಬೇಡ. ಏ ಕಳ್ಳ, ಏನೋದ್ ಗುಸ್ಗುಸು ಅಂತ ಮಾತಾಡ್ತಾ ಇದ್ಯಾ? ಜೋರಾಗಿ ಮಾತಾಡು. ಅದು ಈ ಅಜ್ಜಿನ ಯಾರು ಯಾಮಾರ್ಸಕ್ಕಾಗಿಲ್ಲ ಅಂತ ಹೇಳಕತ್ತಿದ್ದೇರಿ. ಅದು ತಲೆಯಲ್ಲಿದ್ರೆ ಸಾಕು. ಹೋಗ್ ಕೆಲ್ಸ ನೋಡ್ಕೊಳ್ಳಿ. ಏಯ್ ಹೋಗ್ರಿ, ಕೆಲ್ಸ ನೋಡ್ಕೋರಿ. ಏಯ್, ನಿಂಗೂ ಸೇರ್ಸೆ ಹೇಳಿದ್ದ, ಹೋಗ. ನನ್ನ ಸೇರ್ಸಿ ಹೇಳಿದ್ರೆ ಹಾ ನಡ್ರಿ. ಒಂದ್ ನಿಮಿಷ ರೂಮ್ನ್ಯಾಗ ಕುತ್ಕೊಳಕ್ ಬಿಡಾಗಿಲ್ಲ ಈ ಅಜ್ಜಿ. ಏಯ್, ಏನೋ ಅದ್ ಗುಣ್ಗೋದು? ಏನಿಲ್ರಿ ಅಜ್ಜಿಯರ, ನೀ ಚೆನ್ನಾಗಿ ನಿದ್ದೆ ಮಾಡ್ರಿ. ಮಗಳೇ, ನಿನ್ನ ನೆನಪು ಪ್ರತಿದಿನ ಪ್ರತಿ ಕ್ಷಣ ಕಾಡ್ತಾನೆ ಇದೆ. ಅದರಿಂದ ಆಚೆ ಬರಕ್ಕಾಗ್ತಾನೆ ಇಲ್ಲ. ನಿನ್ನನ್ನು ಮರೆಯಕ್ಕಂತೂ ಸಾಧ್ಯನೇ ಇಲ್ಲ. ಆದರೆ ಆ ನೋವಿಂದ ಡೈವರ್ಟ್ ಆಗೋದಕ್ಕೆ ಪಾಪ ಅದಿತಿ ಜೊತೆ ಕ್ಲೋಸ್ ಆದೆ. ಅದರಿಂದ ಇವಾಗ ಬೇರೆನೇ ಸಮಸ್ಯೆಗಳು ಹುಟ್ಕೋತಾ ಇದೆ. ಮಗಳೇ, ಮುರುಡೇಶ್ವರದಲ್ಲೇ ನಿನ್ ಜೊತೆ ನಾನು ಸತ್ತೋದೆ ಮಗಳು. ನೀನು ನನ್ನ ಆಸ್ತಿ ಮಗಳೇ. ನನ್ನ ಆಸ್ತಿ ಜೊತೆಗೆ ನನ್ನ ಆತ್ಮನು ಕೂಡ ಸಮುದ್ರದಲ್ಲೇ ಕಳೆದೋಯ್ತು. ಈಗಿರೋದು ನನ್ನ ಜೀವಂತ ಶವ ಮಾತ್ರ. ನೀನಿಲ್ಲ ಅನ್ನೋ ಸತ್ಯನ ನನ್ನಿಂದ ಅರ್ಗಿಸ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಇದ್ನ ನಿಮ್ಮಮ್ಮಂಗೆ ಹೇಳೋ ಧೈರ್ಯ ಅಂತೂ ನನಗಿಲ್ಲ. ಪಾಪ
ನಿಮ್ಮಮ್ಮ ಈ ಮಳೆಯಷ್ಟೇ ನಿಷ್ಕಲ್ಮಶವಾದವಳು. ಈ ಭೂಮಿಯಷ್ಟೇ ತಾಳ್ಮೆ ಸಹನೆ ಮನ್ಸಿರೋಳು ನಿಮ್ಮಮ್ಮ. ಇತ್ತೀಚೆಗಂತೂ ಅವಳನ್ನ ತುಂಬಾನೇ ನೋಯಿಸ್ಬಿಟ್ಟಿದ್ದೀನಿ. ನಿನಗೆ ಗೊತ್ತು ನಾನು ಅವಳನ್ನ ಎಷ್ಟು ಇಷ್ಟಪಡ್ತೀನಿ ಅಂತ. ಆದ್ರೆ ವಿಧಿ ವಿಧಿ ನಮ್ಮನ್ನ ವಿರುದ್ಧವಾದ ದಿಕ್ಕ ನಿಲ್ಲಿಸಿ ಆಟಾಡಿಸ್ತಾ ಇದೆ. ನಿನ್ನ ಬಗ್ಗೆ ಸತ್ಯ ಅವಳಿಗೆ ಹೇಳಕ್ಕಾಗ್ತಾ ಇಲ್ಲ ನನ್ನ ಕೈಯಲ್ಲಿ. ನಾನು ಸಾರಿ ಕೇಳ್ಬೋದಲ್ವಾ? ನನ್ನ ಪಾಲಿನ ದೇವತೆ ಅವಳು. ಅವಳಿಗೆ ಶರಣಾಗ್ತೀನಿ. ಇವಾಗ ಯಾವ ವಿಷಯಕ್ಕೆ ಜಗಳ ಆಡ್ಬೇಕು? ಶಿವಗಾಮಿ, ನಂಗೀಗ ಜಗಳ ಬೇಡ. ನಿನ್ನ ಹತ್ರ ಸಾರಿ ಕೇಳಬೇಕು. ಏನ್ ಕೊಡ್ತಿದ್ದೀರಾ? ಇಲ್ಲ, ಪ್ಲೀಸ್ ನನ್ನ ಕ್ಷಮಿಸ್ಬಿಡು ಶಿವಗಾಮಿ. ಇತ್ತೀಚೆಗೆ ನಾನು ನಿನ್ನ ತುಂಬಾನೇ ನೋಯಿಸ್ಬಿಟ್ಟಿದ್ದೀನಿ. ನಿನ್ನ ಹತ್ರ ಜಗಳ ಆಡೋದು, ನನಗ್ ನಾನೇ ಹಿಂಸೆ ಮಾಡ್ಕೊಂಡಂಗೆ ನಿನಗೆ ನೋಯಿಸೋದು, ನನ್ನ ಕಣ್ಣನ್ನ ನನ್ನ ಬೆರಳಿಂದ ಹಾಗೆ ಚುಚ್ಕೊಂಡಂಗೆ. ಸಾಮಾನ್ಯವಾಗಿ ಒಬ್ಬನೇ ಇದ್ದಾಗ ನಿನ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದೆ ಶಿವಗಾಮಿ. ಹಾಗೆಲ್ಲ ಮನ್ಸೊಂಥರ ತುಂಬಾ ಹಗುರ ಆಗೋದು ಶಿವಗಾಮಿ, ಸಂತೋಷ ಆಗೋದು. ಆದ್ರೆ ಇವತ್ತು ಒಂಥರ ಗಂಟ್ಲಲ್ಲಿ ಇಟ್ಕೊಂಡಿದೆ. ಮನ್ಸು ತುಂಬಾ ತುಂಬಾ ಭಾರ ಆಗೋಗಿದೆ. ನನಗೆ ಗೊತ್ತಿಲ್ಲದೆ ನನ್ನ ಕಣ್ಣಿಂದ ಕಣ್ಣೀರು ಸುರಿತಾನೆ ಇದೆ. ಈ ಮಳೆಯಲ್ಲಿ ಒಬ್ನೇ ಕೂತು ಅಳ್ತಾ ಇದ್ದೀನಿ ಶಿವಗಾಮಿ. ನೋಡು, ನಾನು ಹಂಬಿಟ್ಟು ಹೇಳ್ತಾ ಇದ್ದೀನಿ, ನೀನಿಲ್ದೆ ನನ್ನ ಕೈಲಿ ಇರಕ್ಕಾಗಲ್ಲ ಶಿವಗಾಮಿ, ಇರಕ್ಕಾಗಲ್ಲ. ನಮ್ಮಮ್ಮನ ಮುಖನೇ ಮರ್ತೋಗಿತ್ತು.